ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇಂಡಿ ಬ್ಲಾಕ್ ಅಂತ ಮಾಡ್ಕೊಂಡಿದ್ದಾರೆ. ಇಂಡಿ ಬ್ಲಾಕ್ ಬಗ್ಗೆ ಮಾತಾಡಬೇಕು ಅಂತ ಬಹಳ ಒತ್ತಡ ಇದೆ. ಆ ದೃಷ್ಟಿಯಿಂದ ಇಂಡಿ ಬ್ಲಾಕ್ ಬಗ್ಗೆ ಮಾತಾಡ್ತೀನಿ. ಇಂಡಿಯಾ ದೇಶದಲ್ಲಿ ಇಂಡಿ ಬ್ಲಾಕ್ ಬಗ್ಗೆ ಮಾತಾಡಬೇಕು ಅಂತಂದರೆ ಕೆಳಗಡೆಯಿಂದ ಹೋಗೋಣ, ಅಂದರೆ ತಮಿಳ್ನಾಡಿಂದ. ಈ ನೋಡಿ, ತಮಿಳ್ನಾಡಿನಲ್ಲಿ DMK ಸರ್ಕಾರ ಇದೆ, ದ್ರಾವಿಡ ಮುನ್ನೇತ್ರ ಕಳಗ ಬಂದ್ಬಿಟ್ಟು. ಅವರು 50-60ರ ದಶಕದಲ್ಲಿ ಫ್ಲಾಗೇ ಬೇರೆ ಬೇಕು ಅಂತ ಹೊಡೆದಾಟ ಮಾಡಿದವರು. ಏನು ಅಂತಂದರೆ ಅವರು ಹೇಳಿದ್ದೇ ಸರಿ, ಮಿಕ್ಕಿದ ತಪ್ಪು ಅನ್ನೋ ಥರ ಮಾತಾಡ್ತಾರೆ. ಅಲ್ಲಿ ಉದಯನಿಧಿ ಸ್ಟಾಲಿನ್ ಅಂತ ಇದ್ದಾರೆ. ಆತ ಸನಾತನ ಧರ್ಮವನ್ನೇ ವಿರೋಧಿಸ್ತಾ ಇದ್ದಾರೆ. ಅಂದರೆ ನಮ್ಮ ಹಿಂದೂಸ್ತಾನದ ಅಸ್ಮಿತೆ, ನಮ್ಮ ಹಿಂದೂಗಳ ಸ್ವಾಭಿಮಾನ, ನಮ್ಮ ಹಿಂದೂಗಳ ಆತ್ಮಗೌರವವನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ಅಧಿಕಾರ ಎಲ್ಲಿಗೆ ತಂದು ನಿಲ್ಲಿಸಿದೆ ಅಂತ ಅಂದ್ಬಿಟ್ಟು ಇವರೇನು ಮಾಡಿದ್ದಾರೆ, ಇಂಡಿ ಬ್ಲಾಕಲ್ಲಿ ಇವರು ಒಂದು ದೊಡ್ಡ ಭಾಗ. ಇವ್ರದ್ದು ಹೇಳ್ತೀನಿ ಏನೇನು ಅಂತ. ಸನಾತನ ಧರ್ಮ ಹಿಂದೂಗಳನ್ನ ವಿರೋಧಿಸ್ಕೊಂಡು ಹಿಂದೂಸ್ತಾನದ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದಾರೆ. ನೋಡಿ, ಎಂಥ ನಾವು ಅಮಾಯಕರಿದ್ದೀವಿ, ಅಂಥವ್ರು ಓಟ್ ಹಾಕ್ತೀವಿ ನಾವು. ಇದು ನಮ್ಮ ದೌರ್ಭಾಗ್ಯ, ಇದು ನಮ್ಮ ಇದು. ಎಷ್ಟು ಅನಕ್ಷರಸ್ಥಿದ್ದೀವಿ, ಎಷ್ಟು ಅಮಾಯಕರಿದ್ದೀವಿ. ತಮಿಳ್ನಾಡಲ್ಲಿರ್ತಕ್ಕಂಥ ಜನರು ಯೋಚನೆ ಮಾಡಬೇಕು. ಬನ್ನಿ, ಇವರ ಅಮಾಯಕತೆ ಅನಕ್ಷರತೆಗೆ ಇನ್ನೊಂದು ಉದಾಹರಣೆ ಕೊಡ್ತೀವಿ. ಕಚತೀವು ಅಂತ ಒಂದು ಐಲ್ಯಾಂಡ್ ಇದೆ, 4-5 ಐಲ್ಯಾಂಡ್ ಇದೆ. ಧನುಷ್ಕೋಡಿಯಿಂದ ಶ್ರೀಲಂಕಾಗೆ ಹೋಗಬೇಕು ಅಂತಂದರೆ ಅದರಲ್ಲಿ ಕಚತೀವು ಅನ್ನೋದು ಒಂದು ಸುಮಾರು 200 ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂಥ ಒಂದು ಐಲ್ಯಾಂಡ್. ಅಲ್ಲಿ ಜನ ಯಾರು ವಾಸ ಮಾಡೋದಿಲ್ಲ. ಜವಾಹರ್ಲಾಲ್ ನೆಹರು ಏನು ಮಾಡಿದ್ರು, ಅವರು ಪ್ರಧಾನಮಂತ್ರಿ ಆಗಿದ್ದ, ಇಲ್ಲಿ ಜನ ವಾಸ ಮಾಡಲ್ಲ, ಅದು ಯೂಸ್ಲೆಸ್ ಅಂತ ಡಿಕ್ಲೇರ್ ಮಾಡಿ ಬರೆದಿಟ್ಬಿಟ್ರು, ಎಲ್ಲ ಒಂದು ಕಡೆ ರೆಕಾರ್ಡ್ ಮಾಡಿಬಿಟ್ರು. ಅವ್ರ ಮಗಳು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ. ಮತ್ತು DMK ವಿರೋಧ ಮಾಡ್ತಿರುತ್ತೆ, ಕರುಣಾನಿಧಿ ಅಣ್ಣ ದೊರೆ ಇದ್ದಾಗ. ಅಷ್ಟೆಲ್ಲ ವಿರೋಧ ಮಾಡಿದ್ರು ಶ್ರೀಲಂಕಾಕ್ಕೆ ಬಿಟ್ಕೊಟ್ಬಿಡ್ತಾರೆ ಅದನ್ನು. ಅದನ್ನು ಅಳಿಯ ದಾನ ಮಾಡ್ತೀವಿ. ಇವರಪ್ಪನ ಮಗನಿಗೆ ಗಂಟೆ ನೋಬೇಕ್ರಿ. ನಮ್ಮ ದೇಶ ತುಂಡಾಗಿದ್ದು, ಯಾರು ದೇಶಭಕ್ತರು ಇರ್ತಾರೆ ಕೈಕಾಲು ತುಂಡು ಮಾಡ್ದಂಗೆ, ಬೆಟ್ಟು ತುಂಡು ಮಾಡ್ದಂಗೆ, ಕಾಲನ್ನ ತುಂಡು ಮಾಡ್ದಂಗೆ ಕೊಟ್ಬಿಟ್ರು. ಇವ್ರಿಗೆ ಅಧಿಕಾರ ಅನುಭವಿಸ್ಬೇಕಿತ್ತು, ಪ್ರಧಾನಮಂತ್ರಿ ಆಗಿದ್ದರು ಅಷ್ಟೇ ಸಾಕಿತ್ತು, ಕೊಟ್ಬಿಟ್ರು ಕಚತೀವನ್ನ. ಈಗ ಅದು ಎಲೆಕ್ಷನ್ ಇಶ್ಯೂ ಆಗಿದೆ. ನಮ್ಮ ದೇಶವನ್ನು ದೇಶಭಕ್ತಿನೇ ಇಲ್ಲದಿರ್ತಕ್ಕಂಥ ಕಾಂಗ್ರೆಸ್ ಮತ್ತೆ ಅಧಿಕಾರ ಕೊಡಬೇಕಾ ನಾವು? ಇದು ನಮ್ಮ ಮುಂದಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇವರೇನು ಮಾಡಿದ್ದಾರೆ, DMK ನೋಡಿ, ಇಷ್ಟೆಲ್ಲ ವಿರೋಧ ಮಾಡಿ, ಇಷ್ಟೆಲ್ಲ ಇದು ಮಾಡಿ, IPKF ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಅಂದ್ಬಿಟ್ಟು ಪ್ರಭಾಕರನ್, ವೇಳುಬಿಳ್ಳಿ ಪ್ರಭಾಕರನ್ ಅಂತ ಅಂದ್ಬಿಟ್ಟು LTT ಉಗ್ರಗಾಮಿಗಳು ನಾವು ಸ್ವತಂತ್ರ ಆಗಬೇಕು, ಸಿಂಹಳದಿಂದ ಸ್ವತಂತ್ರ ಆಗಬೇಕು ಅಂತಂದ್ಬಿಟ್ಟು ಶ್ರೀಲಂಕಾದಲ್ಲಿ ಬಹಳ ಗಲಾಟೆ ಮಾಡ್ತಾರೆ. ನಮ್ಮ ತಮಿಳರನ್ನ ಬಗ್ಬಡಿಯೋದಕ್ಕೆ ರಾಜೀವ್ ಗಾಂಧಿ ಏನು ಮಾಡ್ತಾರೆ, ಸೈನ್ಯನ ಕಳಿಸ್ತಾರೆ. ಆ ಸೈನ್ಯಕ್ಕೆ ಹೆಸರಿಡೋದು ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ. ಅವರೇನು ಮಾಡ್ತಾರೆ, ನಮ್ಮದೇ ದೇಶದ ಜನನ, ನಮ್ಮದೇ ಸಂಜಾತನ, ನಮ್ಮದೇ ಮೂಲ ವಂಶಸ್ಥರನ್ನ ನಮ್ಮದೇ ಸೈನ್ಯ ಬಗ್ಬಡಿಯುತ್ತೆ. ಬೇಕಾದಷ್ಟನ್ನು ಕೊಲೆ ಮಾಡ್ತಾರೆ, ಬೇಕಾದಷ್ಟನ್ನು ರೇಪ್ ಮಾಡ್ತಾರೆ. ಇದೇನಾಗುತ್ತೆ, ರೋಷ ಉಕ್ಕರಿಯುತ್ತೆ. ಉಕ್ಕರಿಯೋದು ಎಷ್ಟರ ಮಟ್ಟಿಗೆ ಅಂತಂದರೆ, ಶ್ರೀಪೆರಂಬದೂರು ಅಂತ ಅಂದ್ಬಿಟ್ಟು ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇರ್ತಾರೆ. ಅಲ್ಲೇನು ಮಾಡ್ತಾರೆ, ಧನು ಅಂತ ಅಂದ್ಬಿಟ್ಟು ಅದು ಆಕೆ ಹೆಂಗಸು ನೋಡಿ, ಲಿಬರೇಷನ್ ಆಫ್ ತಮಿಳ್ ಈಳಂ ಅಂತಂದ್ಬಿಟ್ಟು LTT ಅಂತಂದ್ಬಿಟ್ಟು ಅದರದ್ದು ಕಾರ್ಯಕರ್ತೆ ಆಕೆ. ಸೈನ್ಯದಲ್ಲಿ ಸೈನ್ಯ ಯೋಧ ಅಂತಲೇ ಹೇಳ್ಬೋದು. ಅವರೇನು ಮಾಡ್ತಾರೆ, ಈ ರಾಜೀವ್ ಗಾಂಧಿ ಹತ್ರ ಬಂದ್ಬಿಟ್ಟು ನಮಸ್ಕಾರ ಮಾಡೋಂಗೆ ಬಗ್ಬಿಟ್ಟು ಏನು ಮಾಡ್ತಾರೆ, ಬಾಂಬ್ನ ಬ್ಲಾಸ್ಟ್ ಮಾಡ್ತಾರೆ. ಆಕೆನೂ ಪೀಸ್ ಆಗಿ ಹೋಗ್ತಾರೆ, ರಾಜೀವ್ ಗಾಂಧಿನೂ ಸತ್ತು ಹೋಗ್ತಾರೆ. ಇವ್ರನ್ನ ಹುತಾತ್ಮರು ಅಂತ ಕರೆದು ಬಿಡ್ತಾರೆ. ನೋಡಿ, ಕಾಂಗ್ರೆಸ್ನವರು ನಾವು ಒಪ್ಕೊಂಡ್ಬಿಡ್ತೀವಿ. ಇಲ್ಲೇ ಬರೋದು ಕ್ವಶನೆ, ನಮ್ಮ ದೇಶದ ಜನಗಳನ್ನೇ ನಮ್ಮ ದೇಶದ ಸೈನಿಕರನ್ನ ಕೊಟ್ಟು ಬಿಟ್ಟು ಇವ್ರನ್ನೆಲ್ಲ ಕೊಲೆ ಮಾಡಿ, ರೇಪ್ ಮಾಡಿ, ಇವರೆಂಥ ಹುತಾತ್ಮರು? ಇದು ದೊಡ್ಡ ಕ್ವಶನ್ನು. ಹಾಗಾದ್ರೆ ಹುತಾತ್ಮರು ಅನ್ನೋದಕ್ಕೆ ನಾವು ಇದನ್ನೇ ಹಿಡ್ಕೊಂಡಿಲ್ವಾ, ಡೆಫಿನಿಷನ್ನೇ ಇಲ್ವಾ? ಬೇರೆ ಹುತಾತ್ಮರು, ಚಂದ್ರಶೇಖರ್ ಆಜಾದ್ ಹುತಾತ್ಮರು, ಭಗತ್ ಸಿಂಗ್ ಹುತಾತ್ಮರು, ಝಾನ್ಸಿ ಲಕ್ಷ್ಮೀರಾಯಣ ಹುತಾತ್ಮರು, ಕಿತ್ತೂರು ರಾಣಿ ಚೆನ್ನಮ್ಮ ಹುತಾತ್ಮರು, ಸಂಗೊಳ್ಳಿ ರಾಯಣ್ಣ ಹುತಾತ್ಮರು. ನಮ್ಮದೇ ದೇಶದ ಜನನ, ನಮ್ಮದೇ ದೇಶದ ಸೈನಿಕರನ್ನ ಬಿಟ್ಟು ಕೊಲೆ ಮಾಡಿಸೋದಂಥ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ. ಇವ್ರನ್ನ ಪ್ರತೀಕಾರವಾಗಿ ಸಾಯಿಸ್ತಾರೆ. ಇವ್ರನ್ನ ಹುತಾತ್ಮರು ಅಂತ ಕರೆಯೋದಕ್ಕೆ ಎಷ್ಟು ಸರಿ ಅನ್ನೋ ಕ್ವಶನ್ ಮಾರ್ಕ್ ನಿಮ್ಮ ಮುಂದೆ ಬರುತ್ತೆ. ಇದು ನಿಮ್ಮ ಯೋಚನೆಗೆ ಬಿಡ್ತೀನಿ. ಈಗೇನಾಗಿದೆ, ನರೇಂದ್ರ ಮೋದಿಯವರು ಅಪ್ಪಟ ದೇಶಭಕ್ತ. ಮತ್ತು ಬಡತನನ ನೋಡಬೇಕು ಅಂತಂದರೆ ನೋಡಿ, ರಾಜೀವ್ ಗಾಂಧಿ ಸಂಜಯ್ ಗಾಂಧಿಗೆ ಇಂದಿರಾ ಗಾಂಧಿ ಬಡತನ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ರಂತೆ, ಮನೆ ಪಕ್ಕದಲ್ಲಿ ಗುಡಿಸಲು ಹಾಕಿ, ದನನ ಕಟ್ಟು ಹಾಕಿ, ಅದು ಸಗಣಿ ಎಲ್ಲ ಬೀಳೋಂಗೆ ಮಾಡಿ ಅದನ್ನು ತೋರಿಸ್ಬಿಟ್ಟು ಬಡತನ ಅಂದರೆ ಹಿಂಗಿರುತ್ತೆ ಅಂತ ತೋರಿಸೋದ್ರಂತೆ. ಎಂಥ ವಿಪರ್ಯಾಸ ನಮ್ಮ ದೇಶದ ಜನ ನೋಡಿ. ಅವರು ಬಡವರ ಏನು ಮಸೀಹ ಅಂದರೆ ದೇವದೂತರಾಗಿ ಬಂದಿರತಕ್ಕಂಥವ್ರು ಬಡತನ ನಿರ್ಮೂಲನೆ ಮಾಡ್ತಕ್ಕೆ
ಹುಟ್ಟಿರೋರು ಅವ್ರಿಗೆ ಓಟ್ ಹಾಕಬೇಕು ಅಂತಂದ್ಬಿಟ್ಟು ನಾವು 47ನೇ ಇಸ್ವಿಯಿಂದ ಹಿಡಿದು 2014ವರೆಗೂ ಓಟ್ ಹಾಕ್ಬಿಟ್ವಲ್ಲ, ನಮ್ಮಂಥ ಅಮಾಯಕರು ನಮ್ಮಂಥ ಮುಟ್ಟಾಡರು ಇದ್ದಾರ ಅಂತ ಯೋಚನೆ ಬರುತ್ತೆ. ಹೀಗೆ ಬಂದಾಗ ಏನಾಗುತ್ತೆ ನೋಡಿ, ಇಂಡಿ ಬ್ಲಾಕ್ ಬಗ್ಗೆ ಮಾತಾಡ್ತಾ ಇದ್ದೆ. ಆವಾಗ ಕಾಂಗ್ರೆಸ್ನ ನಖಶಿಖಾಂತ ವಿರೋಧ ಮಾಡ್ತಿದ್ರು DMK ಅವರು. ಈಗೇನು ಮಾಡಿದ್ದಾರೆ, ಅವರು ಮಡಿಲಲ್ಲಿ ಹೋಗಿ ಕೂತ್ಬಿಟ್ಟಿದ್ದಾರೆ. ಯಾತಕ್ಕೆ ಕೂತಿದ್ದಾರೆ? ನರೇಂದ್ರ ಮೋದಿನ ವಿರೋಧ ಮಾಡಬೇಕು. ನರೇಂದ್ರ ಮೋದಿ ಯಾರು? ಅತ್ಯಂತ ಬಡತನದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ, ದೇಶಭಕ್ತ, ಪ್ರಧಾನಮಂತ್ರಿ ಆಗಿದ್ದಾರೆ. ಮತ್ತು ಅವರು ಈ ಸರಿ 400ಕ್ಕಿಂತ ಹೆಚ್ಚು ಸೀಟುಗಳನ್ನ ತಗೊಂಡು ಲೋಕಸಭೆಯಲ್ಲಿ ಗೆಲ್ತಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದು. 600 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ನಡೀತು. ಆ ಯುದ್ಧದಲ್ಲಿ ನೋಡಿ, ಬುಲೆಟ್ ತಗೊಂಡು ಯುದ್ಧ ಮಾಡಿದ್ವಿ, ಕುದುರೆ ಮೇಲೆ ಯುದ್ಧ ಮಾಡಿದ್ವಿ, ಕತ್ತಿ ತಗೊಂಡು ಯುದ್ಧ ಮಾಡಿದ್ವಿ. ಈಗ ನಾಗರಿಕ ಸಮಾಜ ಬಂದ ಮೇಲೆ, ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ, ನಮ್ಮ ನಾಗರಿಕತೆ ಬೆಳೆದಂಗೆ ಬ್ಯಾಲೆಟ್ ಮುಖಾಂತರ ನಾವು ಯುದ್ಧ ಮಾಡಿ 2024 ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿ ರಾಮಲಾಲನ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಅದರಿಂದ ನಾವು ನಮಸ್ತೆ ಹಿಂದೂಸ್ತಾನದಲ್ಲಿ ಹಗಲಲ್ಲೇ ಆಡ್ತೀವಿ. ನಮ್ಮ ದೇಶಕ್ಕೆ, ಹಿಂದೂಗಳಿಗೆ ಅಸ್ಮಿತೆಯನ್ನು ತಂದುಕೊಟ್ಟಿರ್ತಕ್ಕಂಥದ್ದು, ಆತ್ಮಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಇವೆಂಟ್ ಏನಾರು ಇದ್ದರೆ ಅದು ಜನವರಿ 22, 2024. ಇವತ್ತು ನಮಗೆ ನಿಜವಾದ ಸ್ವಾತಂತ್ರ್ಯ ಬಂದಿದೆ. ನಮ್ಮ ಹೃದಯಕ್ಕೆ ಹತ್ತಿರವಾದಂಥ ಸಂತೋಷ ಕೊಡ್ತಕ್ಕಂಥ ಘಟನೆಗಳು ಇವಾಗ ನಡೆಯೋಕ್ಕೆ ಪ್ರಾರಂಭ ಆಗಿದೆ ಅಂತೇಳಿ. ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947 ಆಗಸ್ಟ್ 15 ಅಲ್ಲ. ದುಷ್ಟ ರಾಜಕಾರಣಿಗಳಿಗೆ ಚರ್ಚಿಲ್ ಹೇಳ್ತಾನೆ, ಇವಾಗ ಸ್ವಾತಂತ್ರ್ಯ ಕೊಟ್ಟುಬಿಟ್ರೆ, ಇಂಡಿಪೆಂಡೆನ್ಸ್ ಕೊಟ್ಬಿಟ್ರೆ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ರೂಲ್ ದ ಕಂಟ್ರಿ ಅಂತ ಹೇಳ್ತಾನೆ. ಇದೇ ಅಲ್ಲ 74ರಲ್ಲಾಗಿದ್ದು. ಏನೂ ದುಡ್ಡಿಲ್ಲದೆ ಇಟ್ಕೊಂಡಿಲ್ಲದೆ ಇರೋರು ಏನಾಗುತ್ತೆ, ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ. 2014ರಲ್ಲಿ ಮೋದಿ ಎಲೆಕ್ಷನ್ ಗೆದ್ದಿದ್ದು ಭ್ರಷ್ಟಾಚಾರದ ವಿಷಯಗಳ ಮೇಲೇ ನೂರಾರು ಹಗರಣಗಳು, ಲಕ್ಷಾಂತರ ಕೋಟಿ ತಿಂದು ತೆಗೆದರು. ಏನು ಅಂದರೆ ಸರ್ಕಾರ ಅಂದರೆ ಇವ್ರ ಜೋಬಳ ಕೈ ಹಾಕೊಂಡಂಗೆ ಇವೆಲ್ಲ ಇದ್ದಿತ್ತು. ಏರೋಪ್ಲೇನ್ಗಳಲ್ಲಿ, ಏರ್ಪೋರ್ಟ್ಗಳಲ್ಲಿ ಚೆಕ್ ಮಾಡ್ತಿರ್ಲಿಲ್ಲ. ಏರೋಪ್ಲೇನ್ಗಳಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ಹೋಗಿ ಬರ್ತಿದ್ರು. ಮತ್ತು ಐಷಾರಾಮಿ ಜೀವನ ನಡೆಸ್ತಾ ಇದ್ರು. ಹಿಂದೂಗಳಿರೋದು ಆಳಿಸ್ಕೊಳ್ಳೋದಕ್ಕೋಸ್ಕರ ಮುಸಲ್ಮಾನರು ಹಿಂದೂಗಳು ಅಂತ ಹೇಳಿ ಅಧಿಕಾರ ಮಾಡಿ 70 ವರ್ಷ ನಮಗೆ ಗೊತ್ತಾಗಲಿಲ್ವಲ್ಲ ನಮ್ಮಂಥ ಮುಟ್ಟಾಡಿರ್ತಾರೆ ಅಂತ. ಇಂಥವ್ರ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟಿದೆ DMK. ಇದು ಸೌತ್ ಇಂಡಿಯಾದಿಂದ ಪ್ರಾರಂಭ ಮಾಡಿರ್ತೀನಿ ನಾನು. ಬನ್ನಿ ಇನ್ನು ಮುಂದಕ್ಕೆ ಹೋದರೆ ನಮ್ಮ ಕರ್ನಾಟಕದ ಬಗ್ಗೆನೂ ಮಾತಾಡಬೇಕಾಗ್ತದೆ. ಸಿದ್ದರಾಮಯ್ಯನವರು ಜನಪ್ರಿಯ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ನಮ್ಮ ಸಿದ್ದರಾಮಯ್ಯನವರು 14 ಬಡ್ಜೆಟ್ 15 ಬಡ್ಜೆಟ್ ಕೊಟ್ಟಿದ್ದಾರಂತೆ. ಈತ ನೋಡಿ ಹಗಲೆಲ್ಲ ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ, TV ನಲ್ಲಿ, ನ್ಯೂಸ್ ಪೇಪರಲ್ಲಿ ಭಾಳ ಬರ್ತದೆ. ಮುಂದಿನ ಜನ್ಮ ಅಂತ ಹೇಳಿದ್ರೆ ನಾನು ಮುಸಲ್ಮಾನರಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಓಕೆ, ಮುಸಲ್ಮಾನರಾಗಿ ಹುಟ್ಟೋದು, ಹಿಂದೂಗಳಾಗಿ ಹುಟ್ಟೋದು, ನಾಯಿ ಮರಿಯಾಗಿ ಹುಡ್ತೀವೋ, ಕತ್ತೆ ಮರಿಯಾಗಿ ಹುಡ್ತೀವೋ, ಅದು ಬೇರೆ ವಿಚಾರ. ಆದರೆ ಎಲೆಕ್ಷನ್ ಟೈಮ್ ಬಂದರೆ ನನ್ನ ಹೆಸರು ರಾಮ ಇದ್ದಾನೆ ಅಂತ ಹೇಳ್ತಾರೆ. ಅಂದರೆ ಇವ್ರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಅಂತ. ಇಂಥವ್ರು ಮುಖ್ಯಮಂತ್ರಿ ಕಾಂಗ್ರೆಸ್ಸಲ್ಲಿ ಇಂಥವ್ರೇನೇ ಇರೋದು. ಒಂದು ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಕ್ಕಂಥ ಸ್ಟಾಲಿನ್ನು ನೋಡಿ, ಸನಾತನ ಧರ್ಮವನ್ನು ವಿರೋಧ ಮಾಡ್ತಿದ್ದಾರೆ. ಮತ್ತು ಯಾರು ಕಾಂಗ್ರೆಸ್ನ ನಖಶಿಖಾಂತ ವಿರೋಧ ಮಾಡ್ತಿದ್ರು, ಅಧಿಕಾರಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಮಡ್ಲಲ್ಲಿ ಹೋಗಿ ಕೂತ್ಬಿಟ್ಟಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರು ದ್ವಂದ್ವ ನೀತಿ, ವಿತ್ತಂಡವಾದ, ಇಬ್ಬಗೆಯ ನೀತಿ ನಡೆಸ್ತಾ ಇದ್ದಾರೆ. ಏನು ಅಂದರೆ ಮುಂದಿನ ಜನ್ಮ ಇದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತಾರೆ. ಮತ್ತು ಎಲೆಕ್ಷನ್ ಟೈಮಲ್ಲಿ ಹಿಂದೂಗಳು ಹುಟ್ಟಬೇಕು, ಅದರಿಂದ ಏನು ಮಾಡ್ತಾರೆ, ನನ್ನ ಹೆಸರು ರಾಮ ಇದ್ದಾನೆ ಅಂತಾರೆ. ಇದು ನಿಮ್ಮ ವಿವೇಚನೆ ಬಿಡ್ತಾ ಇದ್ದೀನಿ, ಯಾರಿಗೆ ಓಟ್ ಹಾಕಬೇಕು ಅಂತ.